ಹರಿ ಓಂ ನಮಸ್ಕಾರ ಆತ್ಮೇರೆ. ಇವತ್ತು ಸಕಲೇಶ್ವರ ದಯಾನಂದ ಅವರು ನಿರಂತರವಾಗಿ ಸುಮಾರು 6 ತಿಂಗಳ ಕಾಲದಿಂದ ಒಂದು ಕರ್ನಾಟಕಾದ್ಯಂತಹ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ನ ವತಿಯಿಂದ ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಪ್ರತಿಯೊಂದು 700 ಕೋಟಿ ಕನ್ನಡಿಗರು ಕೂಡ ಆ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಅಂತ ಉದ್ದೇಶನ ಇಟ್ಟುಕೊಂಡು ಪ್ರತಿ ಜಿಲ್ಲೆಗೂ ಕೂಡ ಒಂದು ಪ್ರವಾಸವನ್ನು ಮಾಡಿ ಇವತ್ತು ಆ ಒಂದು ಹಳೆಯ ಸುಮಾರು 600-700 ಹೊಯ್ಸಳ ಕಾಲದ ಚೋಳರ ಕಾಲದ ದೇವಸ್ಥಾನಗಳ ವಿಶೇಷತೆಯನ್ನು ವಾಸ್ತುಶಿಲ್ಪವನ್ನು ನಮಗೆಲ್ಲರಿಗೂ ಕೂಡ ಇಡೀ ಸಮಾಜಕ್ಕೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಈ ದಿನ ನಾವು ಕೂಡ ಇವ್ರ ಜೊತೆ ಜೋಡಣೆ ಆಗಿದ್ದೇವೆ. ಹಾಗಾಗಿ ಈ ಒಂದು ಶಂಕರಲಿಂಗನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಇದು ಚೋಳರ ಕಾಲದ ದೇವಸ್ಥಾನ ಇರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಕಲ್ಲುಗಳಿಂದ ವಾಸ್ತುಶಿಲ್ಪದಿಂದ ಚಿತ್ರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿನ ಒಂದು ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ ಈ ಒಂದು ದೇವರಲ್ಲಿ ಯಾರಾದರೂ ಕೂಡ ಮರೆಯನ್ನು ಇಟ್ಟು ಅವ್ರ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಆ ಏನು ಅವ್ರ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ಅದನ್ನ ಪೂರ್ಣವಾಗಿ ಯಶಸ್ವಿ ಕೊಡ್ತಕ್ಕಂಥದ್ದು ಈ ಒಂದು ದೇವರ ಒಂದು ವಿಶೇಷವಾದಂತಹ ಒಂದು ಮಹತ್ವ ಇದೆ. ಹಾಗಾಗಿ ಅದರ ಒಂದು ವಿಶೇಷವಾದಂಥ ಮೂರ್ತಿಯನ್ನು ಮುಂದಿನ ಮೂರ್ತಿಗಳನ್ನು ಒಳಗಡೆ ನಾವು ದಿವ್ಯ ದರ್ಶನವನ್ನು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕಿತ್ತು. ಇಲ್ಲಿರುವ ದೇವಸ್ಥಾನ ರಂಗನಾಥ ಸ್ವಾಮಿ ಅಂದರೆ ಇದು ಮುಂಚೆ ಪಾಳು ಬಿದ್ದಿತ್ತು. ದೇವಸ್ಥಾನ ಪೂಜೆ ಪುನಸ್ಕಾರಗಳು ನಡೀತಾ ಇರಲಿಲ್ಲ. ಇಲ್ಲಿನ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಅವರಿಗೆ ನೆನಪಿಗೆ ಬಂದಿದ್ದು ಗೌರ್ಮೆಂಟ್ಗಿಂತ ಮುಂಚೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಈ ಥರ ನಮ್ಮೂರಲ್ಲಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬೇಕಂತ ಕೇಳ್ಕೊಂಡಾಗ ಅದಕ್ಕೆ ಒಪ್ಪಿ 2017ರಲ್ಲಿ ಜೀರ್ಣೋದ್ಧಾರ ಕೆಲಸ ಮುಗಿಯುತ್ತೆ. ಇದು ಸರಿಸುಮಾರು ಒಂದು 15 ಲಕ್ಷ ರು ವೆಚ್ಚದಲ್ಲಿ ಪೂರ್ತಿ ಜೀರ್ಣೋದ್ಧಾರವನ್ನು ಮಾಡಿ ಇದಕ್ಕೆ ಗ್ರಾಮಸ್ಥರು ಕೂಡ ಸಹಕಾರವನ್ನು ಕೊಡ್ತಾರೆ. ನಾವು ಎತ್ತರ ಮಾಡಿ ದೇವಸ್ಥಾನ ಪೂಜೆ ಮಾಡ್ಬೇಕು ಅಂತಂದು ನಮ್ಮ ರಂಗನಾಥ ಸ್ವಾಮಿ ಹೊಂಟತಿದ್ ಮೂರ್ತಿ ಅಪ್ಪಣೆ ಭಾರಿ ಚೆನ್ನಾಗಿ. ಇದ್ರ ವಿಶೇಷತೆ ಏನು ಅಂದ್ರೆ ರಂಗನಾಥಂದು ನಮ್ದರ್ನೆಂದು ಕೈ ಬಿಟ್ಟಿಲ್ಲ, ನಮ್ದಿದ್ದಾರನ್ನ ಕೈ ಬಿಟ್ಟಿದ್ದಾನೆ ಒಂದು. ಆಮೇಲೆ ಇದ್ರ ದೇವ್ರು ಹೊಂಟಿಸಿದ್ರ ಅಪ್ಪಣೆ ಕೇಳ್ಬೇಕು ಅಂದ್ರೆ ಅದು ಏನಿಲ್ಲ, ನೀನು ಈ ನಮ್ಮ ಗಡಿ ಒಳಗೆ ಎಲ್ಲಾರ ಊರೊಳಗೆ ನೀನ್ ಎಲ್ಲಾರ ಒಂದ್ ಕಾಯಿನ್ಸು ಒಂದ್ ಚೀಟಿ ಬರೆದು ಇಟ್ಟು ಬಂದು ಇಲ್ಲಿ ಕೂರ್ತ್ಕೊಂಡ್ರೆ ಅದನ್ನ ತೋರಿಸ್ತದೆ. ಅದು ನಮ್ ದೇವ್ರ ಅದನ್ನ ಮುಟ್ಟಿಸ್ತತ್ತು. ಯಾರ ಮೈ ಮೇಲೆ ಬರುತ್ತೆ ಪಲ್ಲಕ್ಕಿ ಮೇಲೆ ₹1 ಕಾಯಿನ್ಸ್ ಇಡ್ಬೇಕು, ಇಲ್ಲ ಒಂದ್ ಚೀಟಿ ಬರ್ದಿಡ್ಬೇಕು. ನಂದೇನೋ ಒಂದು ಒಳ್ಳೆ ಕೆಲಸ ಆಗ್ಬೇಕು, ಇಲ್ಲ ಅಕ್ಕತಿ ಇಲ್ಲ ಅನ್ನೋದಕ್ಕೆ 2 ಗುರ್ತು. ಈಗ ಇಲ್ಲಿ ಕೂರ್ತೀವಿ ಅಂತ ಕೆಲವ್ರು ಕೇಳ್ತಾರೆ, ಅದು ಸುಳ್ಳು ಸತ್ಯ ಅಂತಾರೆ. ಇದು ಹಂಗಲ್ಲ, ಅಲ್ಲೆಲ್ಲೋ ನೀನ್ ಎಲ್ಲೇ ಇಟ್ಟು ಬಂದಿರ್ತೀಯ, ಇಲ್ಲಿ ಕೈ ಮುಕ್ಕೊಂಡು ನಿಂತ್ಕಂತೀಯ ದೇವ್ರೊಣ್ಸಿ. ನಮ್ದು ಹಿಂಗೈತಪ್ಪ, ನಾನ್ ಇಂತಕ್ಕ ಒಂದ್ ಗುರ್ತು ಇಟ್ಟು ಬಂದ, ನಾನು ಇಟ್ಟು ಗುರ್ತು ತೋರ್ಸು ಅಂತ. ನೀನ್ ಇಟ್ರೆ ದೇವ್ರಿಗೆ ಗೊತ್ತಿರಲ್ಲ, ಬಟ್ ನೀನ್ ಇಟ್ರೆ ನಿನ್ನೊಬ್ಬನಿಗೆ ಅಷ್ಟೇ ಗೊತ್ತಿರುತ್ತೆ. ಅದನ್ನ ಸೀದಾ ಹೋಗಿ ತೋರಿಸ್ತದೆ. ಅದು ನಮ್ಮ ದೇವರ ವಿಶೇಷ. ಇದು ನಮ್ಮ ಯಾತ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 5 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಇದು ಮೊದಲನೇ ದೇವಸ್ಥಾನ ಆಗಿರುತ್ತೆ. ಬನ್ನಿ, ಇನ್ನು 4 ದೇವಸ್ಥಾನಗಳ ಒಂದು ದರ್ಶನವನ್ನ ನಾನು ಮಾಡಿಸ್ತೇನೆ.